ನಾನು ಈಗಲೂ ಸಿದ್ದರಾಮಯ್ಯ ಪರ ಅಂತ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಗ್ಗೆ ಹೇಳಿದ್ದ ಹೇಳಿಕೆಗಳಿಗೆ ಈಗಲೂ ಕೂಡ ನಾನು ಬದ್ಧ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಡಿಕೆ ಶಿವಕುಮಾರ್ ಭೇಟಿಯ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಅವರು ಆಡಿರುವಂತಹ ಮಾತಿದು. ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಿದ್ವಿ ಅಂತ ಡಿಕೆ ಶಿವಕುಮಾರ್ ಅವರ ಜೊತೆಗಿನ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜಣ್ಣ ಅವರು. ನನ್ನ ನಿಲುವಿನಲ್ಲಿ ಯಾವುದೇ ಒಂದು ಬದಲಾವಣೆ ಕೂಡ ಇಲ್ಲ. ನಾನೀಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ, ಅದರ ಜೊತೆಗೆ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಿದ್ದಂಥ ಯಾವುದೆಲ್ಲ ಹೇಳಿಕೆಗಳಿದೆಯೋ ಆ ಎಲ್ಲ ಹೇಳಿಕೆಗಳಿಗೂ ಕೂಡ ನಾನು ಈಗಲೂ ಕೂಡ ಬದ್ಧ ಆಗಿದ್ದೀನಿ. ಇದು KN ರಾಜಣ್ಣ ಅವರು ಇವತ್ತು ನೀಡಿರುವಂಥ ಹೇಳಿಕೆ. ಡಿಕೆ ಶಿವಕುಮಾರ್ ಅವರನ್ನ ನಿನ್ನೆ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ ನಂತರ ಈ ವಿಚಾರವಾಗಿ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಅವರು ರಿಯಾಕ್ಷನ್ ಕೊಟ್ಟಿರುವಂತಹ ರೀತಿ, ಜೊತೆಗೆ ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ವಿ ಅನ್ನೋ ಮಾತನ್ನ KN ರಾಜಣ್ಣ ಅವರು ಹೇಳಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ರಾತ್ರಿ ಡಿಕೆ ಶಿವಕುಮಾರ್ ಅವರು KN ರಾಜಣ್ಣ ಅವರನ್ನ ಭೇಟಿಯಾಗಿ ನಡೆಸಿರುವಂತಹ ಚರ್ಚೆ. KN ರಾಜಣ್ಣ ಅವರು CM ಸಿದ್ದರಾಮಯ್ಯನವರ ಪರವಾಗಿ ಆರಂಭದಿಂದಲೂ ಕೂಡ ಬ್ಯಾಟಿಂಗ್ ಮಾಡ್ತಾ ಬಂದವರು. ಅದರ ಜೊತೆಗೆ ನೇರ ಸಮರವನ್ನ ಸಾರಿದವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಪಕ್ಷದಲ್ಲೇ ಇದ್ದುಕೊಂಡೇ, ಸಚಿವ ಸಂಪುಟದಲ್ಲಿ ಇದ್ದುಕೊಂಡೇ ಅವರು ಆಡಿದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಈ ರೀತಿಯಾಗಿರುವಂತಹ ರಣತಂತ್ರ ಅಥವಾ ಅವರ ನಡೆಗಳು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. CM ಆಪ್ತರನ್ನ ಸೆಳೆಯೋದಿಕ್ಕೆ ಮುಂದಾದ್ರ CM ಡಿಕೆ ಶಿವಕುಮಾರ್. ಶತ್ರುಗಳನ್ನ ಮಿತ್ರರಾಗಿಸಿಕೊಳ್ಳೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ. ತಮ್ಮನ್ನ ವಿರೋಧಿಸಿದವರನ್ನೇ CM ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾ ಇದ್ದಾರೆ. CM ಟೀಮ್ನಲ್ಲಿರುವ ಒಬ್ಬೊಬ್ಬರ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ವಿರೋಧಿಸಿ CM ಪರ ನಿಂತಿದ್ದಂತಹ KN ರಾಜಣ್ಣ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿರೋದು. ಅಧಿವೇಶನಕ್ಕೂ ಮುನ್ನ CM ಆಪ್ತರನ್ನ CM ಭೇಟಿಯಾಗಿದ್ರು. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ಫೋಟೋಗಳನ್ನು. ಡಿಕೆ ಶಿವಕುಮಾರ್ ಅವರು 25ನೇ ತಾರೀಕು ಅಧಿವೇಶನಕ್ಕೂ ಮುನ್ನ ಜಮೀರ್ ಅಹ್ಮದ್ ಖಾನ್ ಅವರನ್ನ ಭೇಟಿಯಾಗಿದ್ರು. ಅದಾದ ನಂತರ 29ನೇ ತಾರೀಕಿಗೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರೋದು. MB ಪಾಟೀಲ್ ಅವರನ್ನ ಕೂಡ ಭೇಟಿಯಾಗಿರುವಂತ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 7ನೇ ತಾರೀಕು, ಡಿಸೆಂಬರ್ 7ನೇ ತಾರೀಕಿಗೆ. ಇನ್ನು ಅದಾದ ನಂತರ ಈಗ ನಿನ್ನೆ ರಾತ್ರಿಯ ಭೇಟಿ 20ನೇ ತಾರೀಕು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆಪ್ತ ಸಚಿವರನ್ನ ಭೇಟಿಯಾಗಿರುವಂತಹ ದಿನಾಂಕದ ಜೊತೆಗೆ ಆ ಭೇಟಿಯ ಸಂದರ್ಭದ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಅಧಿಕಾರ ಹಂಚಿಕೆ ಚರ್ಚೆ ತಾರಕಕ್ಕೇರಿದ ನಂತರದ ಮೀಟಿಂಗ್ಗಳು ಅನ್ನೋದು ಗಮನಿಸಬೇಕಾಗಿರುವಂತಹ ಅಂಶ. ಹಾಗಾದ್ರೆ CM ಆಪ್ತರನ್ನ ಸೆಳೆಯೋದಕ್ಕೆ ಮುಂದಾದ್ರ CM ಡಿಕೆ ಶಿವಕುಮಾರ್ ಅವರು. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವೆಲ್ಲ ಲೆಕ್ಕಾಚಾರ ಈ ಭೇಟಿಯ ಹಿಂದೆ ಇದೆ ಅನ್ನೋದೇ ಈಗ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.